ಸೊ ಈ ಎನರ್ಜಿನ ಹೇಗ್ ನಾವು ಸುಮ್ಮನೆ ಪಾಸ್ ಆಗಕ್ ಬಿಡಕ್ಕಾಗತ್ತಲ್ವಾ? ಸೊ ಐಡೆಂಟಿಟಿ, ಈಗ ತುಂಬಾ ಐಡೆಂಟಿಟಿ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ತುಂಬಾ ಮಾತಾಡ್ತೀವಿ ನಾವು. ನಾನು ಕೂಡ ನನ್ನ ಚಾನೆಲ್ ಅಲ್ಲಿ ತುಂಬಾ ಹೇಳ್ತೀನಿ, ಇದನ್ನ ತುಂಬಾ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ ಈಗ ನಾವು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆಗಸ್ಟ್ 8ನೇ ತಾರೀಕು 8/8 ಪೋರ್ಟಲ್ ಓಪನಿಂಗ್ ಇದೆ. ಇದನ್ನ ಲಯನ್ಸ್ ಗೇಟ್ ಪೋರ್ಟಲ್ ಅಂತ ಕೂಡ ಹೇಳ್ತಾರೆ. ಈ 8/8 ಲಯನ್ಸ್ ಗೇಟ್ ಪೋರ್ಟಲ್ ಇಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಮ್ಮ ಭೂಮಿ ಮತ್ತೆ ಸೂರ್ಯ ಆಮೇಲಿಂದ ಸೀರಿಯಸ್ ಸನ್ ಅಂತ ಇದೆ ಅಲ್ವಾ, ಅದೆಲ್ಲಾನು ಅಲೈನ್ ಆಗಿರುತ್ತೆ. ಸೊ ಆವಾಗ ಎನರ್ಜಿ ಲೆವೆಲ್ ತುಂಬಾ ಹೈ ಆಗಿರುತ್ತೆ. ಸೊ ಮ್ಯಾನಿಫೆಸ್ಟೇಷನ್ ಏನಾದ್ರೂ ನಾವು ಮಾಡ್ಕೊಳ್ಬೇಕು ಅಂತ ಇದ್ರೆ ತುಂಬಾ ಈಸಿಯಾಗಿ ಆಗೋಗುತ್ತೆ. ಯಾಕಂದ್ರೆ ಇದು ಬ್ರಿಡ್ಜ್ ನಮ್ಮ ಫಿಸಿಕಲ್ ರಿಯಾಲಿಟಿಯಿಂದ ನಮ್ಮ ಕಾಸ್ಮಿಕ್ ಅಂದ್ರೆ ಸ್ಪಿರಿಚುವಲ್ ರಿಯಲ್ಮಿಗೆ ಹೋಗೋದಿಕ್ಕೆ ಒಂದು ಬ್ರಿಡ್ಜ್ ಇದೆ. ಸೊ ಆ ಸೇತುವೆನ ನಾವು ಕ್ರಾಸ್ ಮಾಡಿದ್ರೆ ಸಾಕು, ನಮಗೇನ್ ಬೇಕಾ ಆ ಸ್ಪಿರಿಚುವಲ್ ಅವೇಕನಿಂಗ್ ಅಲ್ಲಿ ನಾವು ಅದನ್ನೆಲ್ಲ ಅಚೀವ್ ಮಾಡ್ಬೋದು ನಮ್ಮ ಲೈಫ್ ಅಲ್ಲಿ. ಸೊ ನಿಮಗೇನಾದ್ರೂ ಎಮೋಷನ್ಸ್ ತುಂಬಾ ಹೈ ಆಗಿದೆ, ಒಂಥರ ವಿಚಿತ್ರವಾಗಿರುವಂತ ಕನ್ಸುಗಳೆಲ್ಲ ಬರ್ತಾ ಇದೆ ಅಂತಂದ್ರೆ ಅದು ಎಲ್ಲ ಈ ಎನರ್ಜಿದು ಎಫೆಕ್ಟ್. ಎಂಡ್ ಆಫ್ ಜುಲೈ ಇಂದ ಮಿಡ್ ಆಗಸ್ಟ್ ತನಕ ಇದೆಯಲ್ಲ, ಆ ಪೀರಿಯಡ್ ಅಲ್ಲಿ ಕಾಸ್ಮೋಸ್ ಅಲ್ಲಿ ಏನೇನಾಗತ್ತೆ ಅಂತಂದ್ರೆ, ನಮ್ಮ ಪ್ಲಾನೆಟ್ ಒಂದು ರೇರ್ ಅಲೈನ್ಮೆಂಟ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಈ ಸೂರ್ಯ ಲಿಯೋ ಸೈನ್ ಅಲ್ಲಿ ಟ್ರಾವೆಲ್ ಮಾಡುತ್ತೆ. ಸೊ ಲಿಯೋ ಅಂತಂದ್ರೆ ರೂಲಿಂಗ್ ದ ಹಾರ್ಟ್, ಕರೇಜ್, ಆಮೇಲೆ ಡಿವೈನ್ಲಿ ಸೆಲ್ಫ್ ಎಕ್ಸ್ಪ್ರೆಷನ್. ಸೊ ಲಿಯೋ ಯಾವಾಗ್ಲೂ ಫಿಯರ್ಸ್ ಎನರ್ಜಿ, ಎಲ್ಲ ಹಾಕೊಂಡಿರೋ ಮುಖವಾಡ ನಿಲ್ಸಿ ಟ್ರೂ ಆಗಿರುವಂತ ಸ್ಪಿರಿಟ್ ಇಂದ ಮುಂದೆ ಸಾಗು ಅಂತ ಹೇಳುವಂತ ಎನರ್ಜಿ ಅದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತ ಸ್ಟಾರ್ ಸೀರಿಯಸ್ ಇದೆ ಅಲ್ಲ, ಸೊ ಅದು ಡೈರೆಕ್ಟ್ ಆಗಿ ಅರ್ತ್ ಜೊತೆಗೆ ಅಲೈನ್ಮೆಂಟ್ ಅಲ್ಲಿ ಇರುತ್ತೆ. ಸೊ ಹಳೇ ಕಾಲದಿಂದನೂ ಈ ಎನರ್ಜಿ ಪೋರ್ಟಲ್ ಇರ್ತಿತ್ತಲ್ಲ, ಅದನ್ನ ಅವರು ಸ್ಪಿರಿಚುವಲ್ ಅವೇಕನಿಗೆ ತುಂಬಾ ಯೂಸ್ ಮಾಡ್ಕೊಳ್ತಾ ಇದ್ರು. ಆಮೇಲೆ ಆಗಸ್ಟ್ 8ನೇ ತಾರೀಕು 8ನೇ ತಿಂಗಳಲ್ಲಿ ಬರೋದ್ರಿಂದ 8ಕ್ಕೆ ನ್ಯೂಮರಾಲಜಿಯಲ್ಲಿ ತುಂಬಾನೇ ಪವರ್ಫುಲ್ ನಂಬರ್ ಅಂತ ಹೇಳ್ತಾರೆ. ಸೊ ಅದನ್ನ ತಿರುಗಿಸಿದಾಗ 8 ಇನ್ಫಿನಿಟಿ ನಂಬರ್ ಆಗುತ್ತೆ. ಇನ್ಫಿನಿಟಿ ಅಂತಂದ್ರೆ ಎಲ್ಲ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಇನ್ಫಿನಿಟಿ ಅಂದ್ರೆ ಎಂಡ್ಲೆಸ್ ಎನರ್ಜಿ, ಅದರಲ್ಲಿ ಅಂದ್ರೆ ಇನ್ಫಿನಿಟ್ ಅಬಂಡೆನ್ಸ್ ಕೂಡ ಬರುತ್ತೆ ನಮ್ಮ ಲೈಫ್ ಅಲ್ಲಿ. ಸೊ ಈ ಪವರ್ಫುಲ್ ಆಗಿರುವಂತ ಲಿಯೋ ಫೈರ್, ಸೀರಿಯಸ್ ಸ್ಟಾರ್, ಆಮೇಲಿಂದ 8/8 ಪೋರ್ಟಲ್ ಓಪನಿಂಗ್ ನಂಬರ್. ಸೊ ಏನ್ ಎನರ್ಜಿ ತರ್ತೀರಾ ನೀವು ಈ ಪೋರ್ಟಲ್ಗೆ, ಭಯದಿಂದ ಇರ್ಬೋದು, ಭಕ್ತಿಯಿಂದ ಇರ್ಬೋದು, ಲ್ಯಾಕ್ ಇಂದ ಇರ್ಬೋದು, ಇಲ್ಲ ಅಬಂಡೆನ್ಸ್ ಇಂದ ಇರ್ಬೋದು, ಯಾವ ತರ ಎನರ್ಜಿ ತಂದ್ರು ಕೂಡ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅದಕ್ಕೇನೆ ಈ ಟೈಮ್ ಅಲ್ಲಿ ಇಂಟೆನ್ಷನಲಿ ನಮ್ಮ ಇನ್ನರ್ ವರ್ಕ್ ಅನ್ನ ನಾವು ಕರೆಕ್ಟ್ ಆಗಿ ಮಾಡ್ಬೇಕು. ಸೊ ಈ ಎನರ್ಜಿನ ಹೇಗ್ ನಾವು ಸುಮ್ನೆ ಪಾಸ್ ಆಗಕ್ ಬಿಡಕ್ಕಾಗತ್ತಲ್ವಾ, ಆ ಎನರ್ಜಿದು ನಾವು ಫುಲ್ ಬೆನಿಫಿಟ್ ಪಡ್ಕೊಳ್ಳೇಬೇಕಲ್ವಾ. ಸೊ ದೀಪ ಹಚ್ಚಿ ಮನೆಯಲ್ಲಿ, ಆಮೇಲಿಂದ ಒಂದ್ ಜರ್ನಲ್ ತಗೊಂಡ್ ಬನ್ನಿ, ಒಂದ್ ಪೆನ್ ತಗೊಂಡ್ ಬನ್ನಿ. ಸೊ ಈ 8/8 ರಿಚುವಲ್ ನ ಫುಲ್ ಬಿಲೀಫ್ ಇಟ್ಕೊಂಡ್ ಮಾಡಿ, ಆಮೇಲೆ ನೋಡಿ ಹೇಗೆ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂತ. ಸೊ ಇವತ್ತಿನ ದಿನದಿಂದ ನೀವ್ ಏನೇನು ಬೀಜ ಹಾಕ್ತೀರಾ ಅದು ನಿಮ್ಮ ಲೈಫ್ ಅಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಅದರಿಂದ ಡ್ರೀಮ್ ಬಿಗ್ಗೆಸ್ಟ್ ಆಗಿರುವಂತ ಡ್ರೀಮ್ಸ್ ಅನ್ನ ನೀವು ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ ತುಂಬಾ ಈಸಿ ಆಗಿರುವಂತ ಒಂದು ಸೇತುವೆ ಇದು, ಫಿಸಿಕಲ್ ರಿಯಾಲಿಟಿಯಿಂದ ಸ್ಪಿರಿಚುವಲ್ ವರ್ಲ್ಡ್ ಗೆ ಎಂಟರ್ ಆಗೋದಿಕ್ಕೆ. ಸೊ ಫಸ್ಟ್ ಸ್ಟೆಪ್ ರಿಲೀಸ್. ಸೊ ಒಂದು ಪೀಸ್ ಆಫ್ ಪೇಪರ್ ಅಲ್ಲಿ ನಿಮ್ಮ ಓಲ್ಡ್ ಡೌಟ್ಸ್, ಭಯ, ಟಾಕ್ಸಿಕ್ ಆಗಿರುವಂತ ಪ್ಯಾಟರ್ನ್, ಫೇಲ್ಯೂರ್ಗಳು, ಎಲ್ಲಾ ಫೀಲಿಂಗ್ಸ್ ಏನೇನಿದೆಯೋ ನೆಗೆಟಿವ್ ನಿಮ್ಮಲ್ಲಿ, ಅದನ್ನೆಲ್ಲ ಬರೆದು ಬಿಟ್ಟು ಸೇಫ್ ಆಗಿ ಸುಟ್ಬಿಡಿ. ಇಲ್ಲ ಅಂತಂದ್ರೆ ಸಣ್ಣ ಸಣ್ಣ ಪೀಸ್ ಮಾಡಿ ಹರಿದು ಬಿಸಾಕ್ಬಿಡಿ. ಸುಡುವಾಗ ಅಥವಾ ಪೇಪರ್ ಅನ್ನ ಹರಿಯುವಾಗ ಜೋರಾಗಿ ಹೇಳ್ಕೊಳ್ಳಿ, ಐ ರಿಲೀಸ್ ದಿಸ್ ಫ್ರಮ್ ಮೈ ಎನರ್ಜಿ ಫೀಲ್ಡ್ ಫಾರ್ ಎವರ್. ನಾನು ಈ ನೆಗೆಟಿವಿಟಿನ ನನ್ನ ಎನರ್ಜಿ ಫೀಲ್ಡ್ ಇಂದ ರಿಲೀಸ್ ಮಾಡ್ತಾ ಇದ್ದೀನಿ ಪರ್ಮನೆಂಟ್ ಆಗಿ. ಸೊ ಇದಾದ್ಮೇಲೆ ಕಲ್ಲುಪ್ಪಲ್ಲಿ ಕೈ ತೊಳ್ಕೊಂಡ್ ಬನ್ನಿ ಚೆನ್ನಾಗಿ. ತೊಳ್ಕೊಂಡ್ ಬಂದಾದ್ಮೇಲೆ ಒಂದು ಅಗರಬತ್ತಿ ಹಚ್ಚಿ, ಆಮೇಲಿಂದ ಫ್ಯೂ ಮಿನಿಟ್ಸ್ ಕೂತ್ಕೊಂಡು ಕಣ್ ಮುಚ್ಕೊಂಡು ಬ್ರೀತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಆಮೇಲಿಂದ ಫ್ರೆಶ್ ಆಗಿರುವಂತ ಒಂದು ಬುಕ್ ತಗೊಳ್ಳಿ, ಇಲ್ಲ ಜರ್ನಲ್ ತಗೊಳ್ಳಿ. ಆಮೇಲಿಂದ 8 ಪವರ್ಫುಲ್ ಇಂಟೆನ್ಷನ್ಸ್ ನ ಬರಿಬೇಕು, ಸಂಕಲ್ಪನ ಬರೆಯೋದು ನಾವು. ಅಂದ್ರೆ 8/8 ಲಯನ್ಸ್ ಪೋರ್ಟಲ್ ಅಲ್ಲಿ ನಾವು 8 ಇಂಟೆನ್ಷನ್ ನ ಮ್ಯಾನಿಫೆಸ್ಟ್ ಮಾಡ್ತೀವಿ. ಸೊ ಇದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರಿಬೇಕು. ವಾಂಟ್ ಅಂತ ಹೇಳಕ್ ಹೋಗ್ಬಿಡಿ, ನನಗ್ ಬೇಕು ಅಂತ ಹೇಳಕ್ ಹೋಗ್ಬಿಡಿ. ಯೂನಿವರ್ಸ್ ಅವಾಗ ಬೇಕು ಅನ್ನೋ ಸ್ಟೇಟ್ ಅಲ್ಲೇನೆ ನಿಮ್ಮ ಡಿಸೈರ್ಸ್ ನ ಇಟ್ಬಿಡತ್ತೆ. ಸೊ ಐ ಆಮ್
ಐ ಹ್ಯಾವ್ ಅಂತ ಹೇಳೋದು ಇಂಪಾರ್ಟೆಂಟ್. ಸೊ ಈ ಇಂಟೆನ್ಷನ್ ನಮ್ಮ ಎಲ್ಲಾ ಏರಿಯಾಸ್ ಆಫ್ ಲೈಫ್ ಅನ್ನ ಕವರ್ ಮಾಡುತ್ತೆ. ಸೊ ಐಡೆಂಟಿಟಿ, ಈಗ ತುಂಬಾ ಐಡೆಂಟಿಟಿ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ತುಂಬಾ ಮಾತಾಡ್ತೀವಿ ನಾವು. ನಾನು ಕೂಡ ನನ್ನ ಚಾನೆಲ್ ಅಲ್ಲಿ ತುಂಬಾ ಹೇಳ್ತೀನಿ ಇದನ್ನ. ತುಂಬಾ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ ಈಗ ನಾವು ಐಡೆಂಟಿಟಿನ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋದು, ಶಿಫ್ಟ್ ಮಾಡ್ಕೊಳ್ಳೋದು. ಅದಕ್ಕೆ ಅಫರ್ಮೇಶನ್ ನಿಮಗೆ, ಐ ಬೋಲ್ಡ್ಲಿ ಸ್ಟೆಪ್ ಇನ್ ಟು ಮೈ ಪವರ್ ಅಂಡ್ ಓನ್ ಮೈ ವರ್ತ್. ವೆಲ್ತ್ ಗೆ, ಮನಿ ಫ್ಲೋಸ್ ಟು ಮೀ ಈಸಿಲಿ ಅಂಡ್ ಫ್ರಮ್ ಇನ್ಫಿನಿಟ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಸೋರ್ಸಸ್. ಕರಿಯರಿಗೆ, ಮೈ ಯುನಿಕ್ ಗಿಫ್ಟ್ಸ್ ಆರ್ ಡೀಪ್ಲಿ ವ್ಯಾಲ್ಯೂಡ್, ರೆಕಗ್ನೈಸ್ಡ್ ಅಂಡ್ ರಿಚ್ಲಿ ರಿವಾರ್ಡೆಡ್. ಲವ್ ಗೆ, I attract healthy, reciprocal and high vibe connections. Health ge, most important idu, every cell in my body vibrates with radiant health and vitality. Peace ge, I trust divine timing and release all the anxiety about my future. Growth ge, I easily aligned with wisdom, expansion and new aligned opportunities. ಜಾಯ್ಗೆ ತುಂಬಾ ಇಂಪಾರ್ಟೆಂಟ್ ಇದು ಕೂಡ. ಮೈ ಲೈಫ್ ಇಸ್ ಎ ರಿಫ್ಲೆಕ್ಷನ್ ಆಫ್ ಈಸ್, ಗ್ರಾಟಿಟ್ಯೂಡ್ ಅಂಡ್ ಡೀಪ್ ಹ್ಯಾಪಿನೆಸ್. ಕನ್ನಡದಲ್ಲಿ ಹೇಳೋದಾದ್ರೆ ಐಡೆಂಟಿಟಿ, ಸ್ವಗುರುತು. ನಾನು ಧೈರ್ಯದಿಂದ ನನ್ನ ಸಾಮರ್ಥ್ಯವನ್ನು ಅಳವಡಿಸಿಕೊಳ್ಳುತ್ತೇನೆ ಮತ್ತು ನನ್ನ ಮೌಲ್ಯವನ್ನು ಗೌರವಿಸುತ್ತೇನೆ. ಸಂಪತ್ತು, ಅನಂತ ಹಾಗೂ ಅನಿರೀಕ್ಷಿತ ಮೂಲಗಳಿಂದ ಹಣವು ಸುಲಭವಾಗಿ ನನ್ನ ಹತ್ರ ಹರಿದು ಬರುತ್ತಿದೆ. ವೃತ್ತಿ ಜೀವನ, ಕೆರಿಯರ್ಗೆ, ನನ್ನ ವಿಶಿಷ್ಟ ಪ್ರತಿಭೆಗಳಿಗೆ ಉತ್ತಮ ಮೌಲ್ಯ ಮತ್ತು ಮನ್ನಣೆ ಸಿಗುತ್ತಿದೆ ಹಾಗೂ ಅವುಗಳಿಗೆ ಸೂಕ್ತ ಪ್ರತಿಫಲವೂ ಸಿಗುತ್ತಿದೆ. ಪ್ರೀತಿಗೆ, ನಾನು ಆರೋಗ್ಯಕರ, ಪರಸ್ಪರ ಗೌರವಯುತ ಮತ್ತು ಸಕಾರಾತ್ಮಕ ಶಕ್ತಿಯುಳ್ಳ ಸಂಬಂಧಗಳನ್ನು ಆಕರ್ಷಿಸುತ್ತೇನೆ. ಆರೋಗ್ಯ ತುಂಬಾ ಮುಖ್ಯವಾದದ್ದು. ನನ್ನ ದೇಹದ ಪ್ರತಿಯೊಂದು ಜೀವಕೋಶವು ಅತ್ಯುತ್ತಮ ಆರೋಗ್ಯ ಮತ್ತು ಚೈತನ್ಯದಿಂದ ಕಂಗೊಳಿಸುತ್ತಿದೆ. ಶಾಂತಿ, ನಾನು ದೈವಿಕ ಕಾಲಮಾನವನ್ನು ನಂಬುತ್ತೇನೆ ಮತ್ತು ಭವಿಷ್ಯದ ಬಗ್ಗೆ ಎಲ್ಲಾ ಆತಂಕಗಳನ್ನು ಬಿಟ್ಟು ಬಿಡುತ್ತೇನೆ. ಬೆಳವಣಿಗೆ, ನಾನು ಜ್ಞಾನ, ವಿಸ್ತರಣೆ ಮತ್ತು ನನ್ನ ಗುರಿಗೆ ಪೂರಕವಾದ ಹೊಸ ಅವಕಾಶಗಳೊಂದಿಗೆ ಸುಲಭವಾಗಿ ಹೊಂದಿಕೊಳ್ಳುತ್ತೇನೆ. ನನ್ನ ಜೀವನವು ಸಹಜತೆ, ಕೃತಜ್ಞತೆ ಮತ್ತು ಗಾಢವಾದ ಸಂತೋಷದ ಪ್ರತಿಬಿಂಬವಾಗಿದೆ. ಎಂಡಲ್ಲಿ ಇಟ್ ಇಸ್ ಡನ್, ಇಟ್ ಇಸ್ ಡನ್, ಇಟ್ ಇಸ್ ಡನ್ ಅಂಡ್ ಸೋ ಇಟ್ ಈಸ್ ಅಂತ ಹೇಳಿ ಇನ್ಫಿನಿಟಿ ಸಿಂಬಲ್ ನ ಹಾಕಿ. ಸೊ ಈಗ ನೀವು ಇಂಟೆನ್ಷನ್ ಎಲ್ಲ ಸೆಟ್ ಮಾಡ್ಬಿಟ್ಟಿದ್ದೀರಾ. ಇದನ್ನ ಗೈಡೆಡ್ ಮೆಡಿಟೇಷನ್ ಮೂಲಕ ನಾವು ನಮ್ಮ ನರ್ವಸ್ ಸಿಸ್ಟಮ್ ಒಳಗಡೆ ಹಾಕ್ಬೇಕು. ಆಗಸ್ಟ್ 7ನೇ ತಾರೀಕು ಸಾಯಂಕಾಲ 8:30 ಅಷ್ಟೊತ್ತಿಗೆ ಯೂಟ್ಯೂಬ್ ಅಲ್ಲಿ ಲೈವ್ ಸೆಷನ್ ಬರ್ತಾ ಇದ್ದೀನಿ. ಅಲ್ಲಿ ನಾನು ನಿಮಗೆ ಇದ್ರದ್ದು ಗೈಡೆಡ್ ಮೆಡಿಟೇಷನ್ ನ ಮಾಡಿಸ್ತೀನಿ. ಸೊ ನಿಮಗೆಲ್ಲರಿಗೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಆ ಲೈವ್ ಸೆಷನ್ಗೆ ಜಾಯಿನ್ ಆಗಿ. ಅಲ್ಲಿ ನಾನು 8 ಪೋರ್ಟಲ್ ಇಂದು ರಿಚುವಲ್ಸ್ ಇನ್ನು ಹೇಳ್ಕೊಡ್ತೀನಿ. ಆಮೇಲಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಗೈಡೆಡ್ ಮೆಡಿಟೇಷನ್ ನ ಮಾಡೋಣ. ಸೊ ಈ 8 ಪೋರ್ಟಲ್ ಎನರ್ಜಿ ಬೇರೆ ಇದೆ. ಎಲ್ಲರೂ ಸೇರಿ ಗೈಡೆಡ್ ಮೆಡಿಟೇಷನ್ ನ ಒಟ್ಟಿಗೆ ಮಾಡ್ತೀವಿ ಅಂದ್ರೆ ನೀವೇ ತಿಳ್ಕೊಳ್ಬಹುದು ಅದ್ರದ್ದು ಪವರ್ ಎಷ್ಟು ಜಾಸ್ತಿ ಇರತ್ತೆ ಅಂತ ಹೇಳಿ. ನೀವೇನಾದ್ರೂ ಈ 8 ಪೋರ್ಟಲ್ ಓಪನಿಂಗ್ ಎನರ್ಜಿನ ಇನ್ನ ಜಾಸ್ತಿ ತಿಳ್ಕೊಳ್ಬೇಕು, ಇನ್ನ ಜಾಸ್ತಿ ಅದನ್ನ ಹಾರ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಾನು ಒಂದು ಪ್ರೀ ಪೋರ್ಟಲ್ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ಆಗಸ್ಟ್ 7ನೇ ತಾರೀಕು 8:30 ಅಷ್ಟೊತ್ತಿಗೆ. ಇದು ಯೂಟ್ಯೂಬ್ ಅಲ್ಲಿ ಲೈವ್ ಸೆಷನ್ ಇರುತ್ತೆ. ಅವತ್ತಿನ ದಿನ ಎಲ್ಲರ ಜೊತೆ ಸೇರಿ ನಾವು ಗೈಡೆಡ್ ಮೆಡಿಟೇಷನ್ ನ ಕೂಡ ಮಾಡೋಣ. ಸೊ ಈ ಪವರ್ಫುಲ್ ಆಗಿರುವಂತ 8 ಲಯನ್ಸ್ ಗೇಟ್ ಪೋರ್ಟಲ್ ಎನರ್ಜಿ ಜೊತೆಗೆ ಎಲ್ಲರೂ ಸೇರಿ ಮೆಡಿಟೇಷನ್ ಮಾಡಿದಾಗ ಎಷ್ಟು ಜಾಸ್ತಿ ಪಾಸಿಟಿವ್ ಎನರ್ಜಿ ಇರುತ್ತೆ ಅದರಲ್ಲಿ. ಸೊ ಖಂಡಿತವಾಗ್ಲೂ ಜಾಯಿನ್ ಆಗಿ. ಈ ಯೂಟ್ಯೂಬ್ ಲೈವ್ ಸೆಷನ್ ಫ್ರೀ ಆಗಿದೆ ನಿಮ್ಗೋಸ್ಕರ. ಇದಕ್ಕೆ ಬೇಕಾಗೋದು ನಿಮಗೆ ಒಂದು ಬುಕ್ಕು, ಪೆನ್ನು, ಒಂದು ಗ್ಲಾಸ್ ನೀರು, ಅಗರಬತ್ತಿ ಮತ್ತೆ ದೀಪ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ತುಂಬಾ ಇಂಪಾರ್ಟೆಂಟ್. ಎಷ್ಟು ಜನದ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ತೀರಾ, ಎಷ್ಟು ಜಾಸ್ತಿ ಜನ ಈ ಯೂಟ್ಯೂಬ್ ಲೈವ್ ಸೆಷನ್ ಸೇರ್ತಾರೆ, ಅಷ್ಟು ಜಾಸ್ತಿ ನಾವು ಎನರ್ಜಿನ ಕ್ರಿಯೇಟ್ ಮಾಡ್ತೀವಿ ನಾವು. ಆಮೇಲೆ ಆ ಎನರ್ಜಿನ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ತೀವಿ ನಾವು. ಆದಷ್ಟು ಜನಕ್ಕೆ ಈ ಫ್ರೀ ಲೈವ್ ಸೆಷನ್ ಬಗ್ಗೆ ಹೇಳಿ ಅವರು ಕೂಡ ಈ ಎನರ್ಜಿನ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಎಲ್ಲರೂ ಸೇರಿ ನಮ್ಮ ಡ್ರೀಮ್ ಲೈಫ್ ಅನ್ನ ಮ್ಯಾನಿಫೆಸ್ಟ್ ಮಾಡೋಣ. ಸೊ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ.
ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.